ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ವಿಶ್ವಾಸ ಬಿಟ್ಟು, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ವಿಶ್ವಾಸ ಬೆಂಬಲ ತೋರಿಸಾರಂತವನ್ನೆಲ್ಲ ಕರ್ಕೊಂಬನ್ನಿ. 1 ಲಕ್ಷ ಅಲ್ಲ, 1.5 ಲಕ್ಷ ಆದ್ರೂ ಕೂಡ ಕೊಡೋದಕ್ಕೆ ಈ ಆಧಾರ ಸಿದ್ಧ ಇದ್ದಾನೆ. ಅಂತಂದ್ರೆ ಮನೆಗಳಲ್ಲಿ ಒಪ್ಪಲ್ಲ. ಬಹಳಷ್ಟು ಕುಟುಂಬಗಳಲ್ಲಿ ನಾವಿದ್ಕೊಂಡು ನೀವೇನ್ ಮೀಟಿಂಗ್ ಹೋಗೋದು ಅಂತ ಹೇಳ್ತಾರೆ. ಅಂತ ದಿವಸದಲ್ಲಿ, ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಬಿಟ್ಟು ನನ್ನ ಅಕ್ಕ ತಂಗಿಯರ ತಾಯಂದ್ರೆ ನೀವೇನೇ ಬಂದಿದ್ದೀರೋ ನಿಮ್ಮೆಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಶಿರಸಾಷ್ಟಾಂಗವಾಗಿ ನಮಸ್ಕಾರಗಳು ಮಾಡ್ತೀನಿ. ಎರಡನೇದಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದು ಸುತ್ತ, ಮಾಧ್ಯಮದವ್ರಿಗೂ, ಇಲ್ಲೆಲ್ಲ ನೆಲೆಸಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದ್ರಿಗೂ ಒಂದು ಸುತ್ತ ನಾನು ನನ್ನ ಅಕ್ಕ ತಂಗಿಯರಲ್ಲಿ ಒಂದು ಪ್ರಶ್ನೆ ಮಾಡಬೇಕು. ಮೊಡಲು ತುಂಬುವ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ. ಈ ಕಾರ್ಯಕ್ರಮ ಯಾರು ಮಾಡ್ತಾರೆ, ಯಾರಿಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ? ದಯವಿಟ್ಟು ನೀವು ಯಾರಾದರೂ ಹೇಳ್ಬೇಕು. ದೀರ್ಘ ಸುಮಂಗಲಿ ಭವ ಯಾರು ಮಾಡ್ತಾರೆ, ಯಾರಿಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಈ 3 ಕ್ವಶನ್ಲಕ್ಕೆ ಆನ್ಸರ್ చెప్పండి. ನಾನು ಮಾತಾಡ್ತಾ నిలుసుకోమ్మ రెడ్డమ్మ, నిలుసుకో రెడ్డక్క. పుట్టినింటోళ్ళు ఇస్తారు. వెరీ గుడ్. పుట్టినింటోళ్ళని మంచి కూరలు ఆడబిడ్డ మంచి కోరితే పుట్టినింటోళ్ళు బాగుంటారు. ಥ್ಯಾಂಕ್ ಯು, ವೆರಿ ಗುಡ್. ಇದು ನಿಜ, ಇದು ನಿಜ. ಅದನ್ನ ದೀರ್ಘ ಸುಮಂಗಲಿ ಭವ ಅಂತ ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕೊಂಡು ಏನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನ ಕಾರ್ಯಕ್ರಮ ಮಾಡೋದು. ತವ್ರ ಮನೆಯವರು, ಹೆಣ್ಣು ಮಕ್ಕಳಿಗೆ ತವ್ರ ಮನೆಯವರು ಬಹಳ ಗೌರವಪೂರ್ವಕವಾಗಿ, ಬಹಳ ಧರ್ಮವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅದನ್ನ ಹೆಣ್ಣು ಮಕ್ಕಳು ಪಡಿಬೇಕಂತ ನಮ್ಮ ಶಶಿ ಹೇಳ್ದಂಗೆ ಬಹಳಷ್ಟು ಆಸೆ ಆಕಾಂಕ್ಷೆ ಇಟ್ಕೊಡ್ತಾರೆ. ಏನೇ ಗಂಡನ ಮನೆಯಲ್ಲಿ ಬಂಗಾರ ಪೆಟ್ನೆ ಸೀರ್ತಿ ఇచ్చిండే దానికన్నా ಹೆಚ್ಚುగా తవురు మనవులకు సీర్తీసి పసుపు కుంకుమ గాజులు ఇస్తామంటే నిజంగా ఆడబిడ్డలకి ತೃಪ್ತಿ అనేది ಆಡ ಸಿಗ್ತದೆ. ಅದಕ್ಕೋಸ್ಕರ ಅಂತ ಒಂದು ಕಾರ್ಯ ನಾವು ಮಾಡಬೇಕು. ಎಷ್ಟೋ ಕುಟುಂಬಗಳಿಗೆ, ಎಷ್ಟೋ ನನ್ನ ಅಕ್ಕ ತಂಗಿಯರಿಗೆ ತವ್ರ ಮನೆ ನಡೆಸ್ತಾ ಇಲ್ಲ. ಈಗ ತಂದೆ ತಾಯಿ ಸತ್ತೋದ್ರಿಂದ ಅಣ್ಣ ತಮ್ಮಂದ್ರು ಆಮೇಲೆ ಅವ್ರ ಕಡೆ ಕೂಡ ನೋಡಲ್ಲ. ಅದಕ್ಕಾಗಿ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಬೇಕು ಅಂತ ಈ ನಮ್ಮ ಆದಿನಾರಾಯಣ ಈ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡ. ಈ ಕಾರ್ಯಕ್ರಮ ರೂಪಿಸ್ಕೊಂಡು ನಾವು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆಯೋ ಆ ದಿನಾಚರಣೆಯನ್ನು ಎಲ್ರಿಗೂ ಕೊಡಬೇಕು ಅಂತ ಹೇಳಿ ಮಾಡಿದಾಗ ಬಹಳಷ್ಟು ಅಡಚಣೆಗಳು ಬಂತು, ಸಾಧಕ ಬಾಧಕಗಳಾಯಿತು. ಪಂಚಾಯತಿಗೆ ಹೋಗಿ ಕೊಡೋಣ ಅಂತಂದ್ರೆ ಕೆಲವ್ರು ಹಂಗೆ ಬೇಡ ಅಂತಾರೆ. ಹೋಬಳಿ ಮಟ್ಟದಲ್ಲಿ ಮಾಡೋಣ ಅಂದ್ರೆ ಇಲ್ಲ ಒಂದೇ ಕಡೆ ಮಾಡೋಣ ಅಂತಾರೆ. ಹಿಂಗೆಲ್ಲ ಆಗಿ ಕೊನೆಗೆ ಸುಮಾರು ಪಂಚಾಯತಿಗಳೆಲ್ಲ ತಿರುಗಿ ಒಂದು 4-5 ದಿವಸದಿಂದ ಇಲ್ಲಿ ಬಂದು ಜಾಗ ಕೂಡ ನೋಡ್ಕೊಂಡು ಹೋದ್ರು. ಹೆಬ್ಬಣಿಯ ನೋಡಿದ್ರು, ಆಮೇಲೆ ಗಟ್ಟು ಜಾತ್ರೆಯಲ್ಲಿ ನೋಡಿದ್ರು. ಹಿಂಗೆ ಹಲವಾರು ಜಾಗಗಳೆಲ್ಲ ನೋಡಿ ಕೊನೆಯಲ್ಲಿ ಏನ್ ಮಾಡ್ಕೊಂಡು ಅಂತಂದ್ರೆ ಒಂದು ಟ್ರಯಲ್ ಬೇಸ್ ಅಂತೇಳಿ 9 ಪಂಚಾಯಿತಿಗಳನ್ನ ಬೈರ್ಕೂರು ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ನಿಮ್ಮೆಲ್ಲರ ಅಭಿಪ್ರಾಯ ತಗೊಂಡು ಆಮೇಲೆ ರೂಪುರೇಷೆಗಳನ್ನ ಮಾಡೋಣ ಅಂತೇಳಿ ಮಾಡಿದ್ರು. ಅದರ ಪ್ರಕಾರ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನ ಆಯೋಜಿಸಿದ್ವು. ಆ ಪೂರ್ವಭಾವಿ ಸಭೆಗೆ ನೀವು ಬಂದು ಕೂತ್ಕೊಂಡಿದ್ದೀರಲ್ಲ, ನಿಜವಾಗ್ಲೂ ಕೂಡ ನಾನೊಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತಾಗಿ ನಿಮ್ಮೆಲ್ಲರಿಗೂ ಕೂಡ ಸೆಲ್ಯೂಟ್ ಹೊಡೆಯಕ್ಕೆ ಇಷ್ಟಪಡ್ತೀನಿ. ಏನು ಅಷ್ಟು ಶಿಸ್ತುಬದ್ಧವಾಗಿ ಕೂತ್ಕೊಂಡಿದ್ದೀರಾ, ಅದೇ ಬಹಳ ಶಿಸ್ತುಬದ್ಧವಾಗಿದ್ದೀರಾ. ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ನೀವು ಏನು ಇವತ್ತು ವಾಲಂಟರೀಸ್ ಅಂತ ನೇಮಕ ಮಾಡ್ಕೊಂಡಿದ್ದೇವೆ ಒಂದು ಊರಲ್ಲಿ, ನಿಮಗೆ ಕೆಲವು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳನ್ನ ನೀವು ಪೂರೈಸಿದ್ರೆ, ಅಮ್ಮ ದಯವಿಟ್ಟಿನಲ್ಲಮ್ಮ, ಜವಾಬ್ದಾರಿಗಳೇನು ಅಂತಂದ್ರೆ ಏನು ವಾಲಂಟರೀಸ್ ಇದ್ದೀರೋ ನಿಮ್ಮೂರಲ್ಲಿ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು 20, 50, 30, 100 ಅಂತ, ನೋ ಲಿಮಿಟ್. ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ವಿಶ್ವಾಸ ಬಿಟ್ಟು, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ವಿಶ್ವಾಸ ಬೆಂಬಲ ತೋರಿಸಾರಂತವನ್ನೆಲ್ಲ ಕರ್ಕೊಂಬನ್ನಿ. 1 ಲಕ್ಷ ಅಲ್ಲ, 1.5 ಲಕ್ಷ ಆದ್ರೂ ಕೂಡ ಕೊಡೋದಕ್ಕೆ ಈ ಆಧಾರ ಸಿದ್ಧ ಇದ್ದಾನೆ. ಕಾಂಗ್ರೆಸ್ ಪಕ್ಷದ ಮೇಲೆ ಪ್ರೀತಿ ಇರಬೇಕು ಅಂತವ್ರು ಮಾತ್ರ ಕರ್ಕೊಂಡು ಬನ್ನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ನಿಮ್ಗೆ ಒಂದು ತಿಳ್ಕೊಳ್ಳಿ,
ಇವತ್ತು ಈ ಸಭೆಯಲ್ಲಿ ಈ ಪ್ರಸನ್ನ ಸೋಮೇಶ್ ಸ್ವಾಮಿಯ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಏನು ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀರೋ ನಿಮ್ಮೆಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ, ಶಕ್ತಿ ತುಂಬ್ತೀವಿ. ಯಾವ ರೀತಿ ಅಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಷನ್ ನಿಲ್ಲಿಸ್ತೀವಿ, ತಾಲೂಕ್ ಪಂಚಾಯತ್ ನಿಲ್ಲಿಸ್ತೀವಿ, ಜಿಲ್ಲಾ ಪಂಚಾಯತಿ ನಿಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಆ ಊರಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ನಿಮ್ಮ ಮುಖಾಂತರನೇ ಮಾಡ್ತೀವಿ. ಯಾಕಂತಂದ್ರೆ ಹೆಣ್ಣು ಮಕ್ಕಳು ನಂಬಿಕೆಗೆ ಅರ್ಹರು ಬಹಳ, ಬೇರೆಯವರು ಅರ್ಹರಲ್ಲ ಅಂತಲ್ಲ, ಹೆಣ್ಣು ಮಕ್ಕಳು ಬಹಳಷ್ಟು ಅರ್ಹರು. ಆದ್ರಿಂದ ನಿಮ್ಮ ಮೇಲೆ ಭರವಸೆ ಇಡ್ತಾ ಇದ್ದೀವಿ. ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮೊದಲು ಬಂದು 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಬಂದ್ರು. ಈ 5 ಗ್ಯಾರಂಟಿಗಳನ್ನ ನಡೆದಂತೆ ನೋಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾತ್ರ. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ಎಷ್ಟೋ ಹೆಣ್ಣು ಮಕ್ಕಳ ಕುಟುಂಬಗಳಿಗೆ ದಾರಿದೀಪ ಆಗಿದೆ. ಇವತ್ತು ನಾನು ಗರ್ವವಾಗಿ ಹೇಳ್ತೀನಿ, ಇಲ್ಲಿ ಏನು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಕಾರ್ಯ ಬಹಳಷ್ಟು ಕುಟುಂಬಗಳು ಇವತ್ತು ಆತ್ಮಹತ್ಯೆಗಳಿಂದ ಪಾರಾಗಿದ್ದಾವೆ. ಅದೇ ನೀವು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ, ಆಂಧ್ರ ಪ್ರದೇಶ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಚುನಾವಣಾ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಿದ್ರು, ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ಟಿದ್ದಾರ ಅಲ್ಲಿ? ಡೆಲ್ಲಿಯಲ್ಲಿ ಮೊನ್ನೆ ಹೇಳಿದ್ರು, ಕೊಟ್ಟಿದ್ದಾರ? ಅವರೆಲ್ಲ ಏನ್ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ದುಡ್ಡಿಲ್ಲ, ಖಜಾನೆ ಖಾಲಿ ಆಗಿದೆ, ಖಜಾನೆ ತುಂಬಲಿ ಆಮೇಲೆ ಮಾಡ್ತೀವಿ ಅಂತಂದ್ರು. ಆದರೆ ಇಲ್ಲಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ರೀತಿ ಮಾಡಲಿಲ್ಲ. ಏನು ಮಾತು ಹೇಳಿದ್ರು, ಏನು 5 ಗ್ಯಾರಂಟಿಗಳು ಕೊಡ್ತೀವಿ ಅಂತಿದ್ರು, ಆ ರೀತಿ ಕೊಟ್ಟಿದ್ದಾರೆ. ನಮ್ಮ ವಿರೋಧ ಪಕ್ಷದ JDS ಮತ್ತು ಬಿಜೆಪಿ ನಾಯಕರ ಅಣ್ಣ ತಮ್ಮಂದ್ರಲ್ಲಿ ನಾನೊಂದು ಪ್ರಶ್ನೆ ಮಾಡ್ತೀನಿ. ಒಂದು 3 ತಿಂಗಳು ಹೆಣ್ಣು ಮಕ್ಕಳದ್ದು 2,000 ರೂಪಾಯಿ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಸುಡಿ ಇಚ್ಚಲ್ ದಟ್ಟ 2 ಸುಡಿ ಇಚ್ಚಲ್ ದಟ್ಟ ಅಂತ ಹೇಳ್ಕೊಂಡು ಹೋಗ್ತಾರೆ. ಬಿಜೆಪಿ ನಾಯಕರೇ, ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಒಬ್ಬ ಪ್ರತಿ ಮನುಷ್ಯನಿಗೂ 15 ಲಕ್ಷ ಕೊಡ್ತೀವಿ ಅಂತ ಹೇಳಿ ನೀವು 12 ವರ್ಷ ಆಗಿದೆ. 15 ಲಕ್ಷ ಕೊಡ್ತೀವಿ ಅಂತ ಹೇಳಿ ಇವತ್ತೇನಾದ್ರೂ 15 ರೂಪಾಯಿ ಕೊಟ್ಟಿದ್ದೀರಾ? ಆದ್ರೆ ನೀವೇನ್ ಮಾಡ್ತೀರಾ, ಕಾಂಗ್ರೆಸ್ 3 ನೆಲೆ ಇಲ್ಲೇ ಅದೇ ನೆಪಕ್ಕೆ ಪಲ್ಕತ್ಕೊಂಡು ಸಾಟಿಸ್ತಾರೆ. ನಿಜ ಪರಿಸ್ಥಿತಿ ಈಗ ಬಹಳ ಕಷ್ಟ ಇದ್ರು ಕೂಡ ಸರ್ಕಾರ ಸರಿದೂಗಿಸ್ಕೊಂಡು ಏನು ನಮ್ಮ ಹೆಣ್ಮಕ್ಳಿಗೆ ಮಾತು ಕೊಟ್ಟಿದ್ದು ಆ ಮಾತನ್ನು ಉಳಿಸ್ಕೊಂಡು ಹೋಗ್ತಾ ಒಂದು ಕಾರ್ಯ ನಡೀತಾ ಇದೆ. ಕಷ್ಟ ಇದೆ ಸರ್ಕಾರ ನಡೆಸಕ್ಕೆ. ಯಾಕಂತಂದ್ರೆ ಸುಮಾರು 80,000 ಕೋಟಿ ರೂಪಾಯಿಗಳನ್ನ ಏನು ಈ ಕಾರ್ಯಕ್ರಮಗಳು ನಡೆಸಬೇಕು. ಅದಕ್ಕೆ ದುಡ್ಡು ಬೇಕಾಗಿದೆ. ಪ್ರಿಂಟ್ ಮಾಡಕ್ ಆಗಲ್ಲ, ಸಂಪಾದನೆ ಮಾಡ್ಬೇಕು, ಟ್ಯಾಕ್ಸ್ ಅವು ಇವು. ನಾವ್ ಹೇಳ್ತಾರೆ ಕಾಂಗ್ರೆಸ್ ಒಳ್ಳೆ అప్పులు సొమ్మిస్తా ఉండరా, మన ట్యాక్స్ వసూలు చేస్తారు, అది దుడ్లు ఇస్తారని. మేమమ్మ మా అప్పు సొమ్ము ఇస్తా ఉండలే, మీ అప్పు సొమ్మే మాయా 15 లక్షలు ఇస్తామనింది, మీరు లేదు ಅನ್ನೋ ಪ್ರಶ್ನೆ ಮಾಡ್ಬೇಕಾಗತ್ತೆ. ಈಗ ನಾನು ನನ್ನ ಅಕ್ಕ ತಂಗಿರ ತಾಯಂದ್ರಲ್ಲಿ ಮನವಿ ಮಾಡೋದೇನು ಅಂದ್ರೆ, ಮುಂಬರುವ ಕಾಂಗ್ರೆಸ್ ಚುನಾವಣೆಗಳಿದ್ದಾವೆ, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು. ಈ ಚುನಾವಣೆಗಳಲ್ಲಿ ನೀವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ನಿಮ್ಮ ಆಶೀರ್ವಾದ ಮಾಡಿದಾಗ ಮಾತ್ರ ಈ ಗ್ಯಾರಂಟಿಗಳು ಮುಂದುವರಿಯುತ್ತೆ. ಇಲ್ಲ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಬೇರೆ ಸರ್ಕಾರ ಬಂದ್ರೆ ಈ ಗ್ಯಾರಂಟಿಗಳು ಮುಂದುವರಿಸಲ್ಲ. ಆದ್ರಿಂದ ಕಳಕಳಿಯಾಗಿ ಕಟ್ಟಕಡೆಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಇನ್ನೂ ಒಂದು ಮಾಡೋಣ ಅಂತಿದ್ದೀವಿ. ನಮ್ಮ ಆದಿನಾರಾಯಣ ಅವರು ಮಡಲು ತುಂಬುವ ಕಾರ್ಯಕ್ರಮ, ಏನು ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಇವೆಲ್ಲ ಸೀರೆ ಕೊಟ್ಟು ಹೋದ್ಮೇಲೆ ನಾವು ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಜೋಡಿ ಇಟ್ಕೊಂಡು మేము మీకు ఆదినారాయణ మడులు తుంబో కార్యక్రమం చేయడం మాకు ఓటేయండి అని చెప్పి మేము మీ ఇండ్ల దగ్గరికి ఇది జోలు ఎత్తుకొని రావాల్సి పడుతుంది. ಯಾಕಂತಂದ್ರೆ ಪರಿಸ್ಥಿತಿ ಹಂಗಿದೆ. ಯಾರೋ ಬರ್ತಾರೆ, ಆ ಟೈಮ್ ಬರ್ತಾರೆ, ದುಡ್ಡು ಕೊಟ್ಬಿಡ್ತಾರೆ, ಓಟಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಕಾಂಗ್ರೆಸ್ ಪಕ್ಷ ಹಂಗಲ್ಲ, ಏನು ಹೇಳಿದ್ಯೋ ಅದು ನಡ್ಕೊಂಡು ಬರ್ತಾ ಇದೆ. ನಮ್ಮ ತಾಲೂಕಲ್ಲಿ ಕೂಡ ಅದೇ ರೀತಿಯಾಗಿ ಏನು ಇವತ್ತು ಆದಿನಾರಾಯಣ ಕೆಲವರು ಅನ್ಬೋದು, నెక్స్ట్ ఆయన ఎమ్మెల్యే ఎలక్షన్ ఇళ్ళ అందుకోసము ఈ సీట్లు గనిస్తా ఉన్నాడు ಅಂತ. ನಾನು ಅವ್ರಿಗೆ ಕೂಡ ಒಂದು ಪ್ರಶ್ನೆ ಮಾಡ್ತೀನಿ. ಇನ್ನು 3 ವರ್ಷ ಇದೆ ಎಮ್ಮೆಲ್ಯೆ ಎಲೆಕ್ಷನ್.
ಆವಾಗ ಬಂದು ಕೊಡ್ಬೋದಾಗಿತ್ತು. ಆದಿನಾರಾಯಣ ಮೊನ್ನೆ ಎಲೆಕ್ಷನ್ ನಲ್ಲಿ ನಿಂತು 70,000 ಓಟನ್ನ ಈ ತಾಲೂಕಲ್ಲಿ ಕೊಟ್ಟಿದ್ದಾರೆ. ಆ 70,000 ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಋಣ ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆ ಋಣ ತೀರಿಸುವ ಕೆಲಸದಲ್ಲಿ ನಿಜವಾಗ್ಲೂ ನಾವು ಕೆಲವರು ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ತಪ್ಪು ತಿಳ್ಕೊಬೇಡಿ. ಆದಿನಾರಾಯಣ ರುಚಿ ಸ್ಪೀಡ್ ಮಾತಾಡೋದು, ರುಚಿ నిదానము, మనిషి మెతువు ఏం పైడి యాముడు ఉంటా ఉంటారు కొందరు. ఆ యాముడే నీతిగా ఉండేది, ప్రీతిగా ఉండేది, విశ్వాసంగా ఉండేది. దయపెట్టి అర్థం చేసుకుండా టక్కి బిక్కి మాటలు చెప్పి స్టేజ్లో ఏమో చెప్పి ఆ టైంలో ఓటు తీసుకొని పోయేవాడు కాదు. దాన్ని కూడా మీరు అర్థం చేసుకోవాలా. ಈಗ ಈ ಕಾರ್ಯಕ್ರಮನ ನೀವು ಏನು ಯಾರಾದ್ರೂ ಒಂದು ಊರವ್ರನ್ನ ನಾನು ಇದು ಮಾಡ್ತೀನಿ, ಆ ಊರವರು ಅಲ್ಲ, ಎಕ್ಸಾಂಪಲ್ಗೆ బైర్కూరు లక్ష్మక్క, రానమ్మ, నాగవేణమ్మ, మాల, లలిత వీళ్ళెవరు వచ్చినారమ్మా? వచ్చింటే అట్లా నిలుచుకోండి దయపెట్టి. లేదా పర్వాలేదు వద్దు ఆడ నిలుచుకోండి. లక్ష్మక్క, రానమ్మ, నాగమణి, మాల, లలితమ్మ నిలుచుకోండి కదమ్మా. అమ్మ మీరు ಇಲ್ಲ ಈ ಊರು ಮಾತ್ರ ನೀವು చెప్తా ఉండేది ಇಲ್ಲ ಒಂದು ಯಾರು ಮಾ ಇದಾಗಿದೆ ಇರ್ಲಿ. ಈಗ ನೀವು 4 ಜನ ಇದ್ದೀರಾ. ನಿಮ್ಮ 4 ಜನರ ಕೆಲಸ ಏನಂತಂದ್ರೆ, ನೆಕ್ಸ್ಟ್ 16ನೇ ತಾರೀಕು ಭಾನುವಾರ ನಮ್ಮ ಗೆಂಗರೆಡ್ಡಿ ಅವರ ಇಲ್ಲಿ ಮಾರ್ಕೆಟ್ ಏರಿದೆಯೋ MG ಮಾರ್ಕೆಟ್ 6 ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ನಿಮ್ಗೆ ಬಸ್ ವ್ಯವಸ್ಥೆ ಮಾಡ್ತೀವಿ. ನೀವು ನಿಮ್ಮೂರಲ್ಲಿ ಬರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ, ಪ್ರೀತಿ, ಆಶೀರ್ವಾದ ಮಾಡೋರು ಮಾತ್ರ ಕರ್ಕೊಂಡ್ ಬರ್ಬೇಕು. ಯಾರೋ ಬಂದು ಆಮೇಲೆ ಇದು ತಗೊಂಡೋಗಿ ಆಮೇಲೆ ಇದು ಮಾಡುವಂಥವ್ರನ್ನ ಬೇಕಾಗಿಲ್ಲ. ಯಾರನ್ನೂ ಫೋರ್ಸ್ ಮಾಡಬೇಕಾಗಿಲ್ಲ. ನೀವು 4 ಜನ ಮಾಡ್ಬೇಕಾದ್ರೆ ನಿಮ್ಮೂರಲ್ಲಿ ನಮ್ಮ ಕೃಷ್ಣಪ್ಪ, ಸೂರಿ ಇವರೆಲ್ಲ ಲೀಡರ್ಗಳಿದ್ದಾರೆ. ಎಲ್ಲರನ್ನ ಕರ್ಕೊಂಡು, ಶೇಖರ್ ಇವ್ರ ಮುಖಾಂತರ ಬಹಳಷ್ಟು ಇದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಮುಖಾಂತರ ನೀವು ಜನನ ಕರ್ಕೊಂಡು ಅಲ್ಲಿಗೆ ಬಂದಾಗ, ಈಗ ಇಲ್ಲಿ ಏನು ಇದಿದೆ, ಈ ಕಂಬ, ಆ ಕಂಬ, ಅಲ್ಲಿ 4 ಕಂಬ, 4 ಕಂಬದಲ್ಲೂ ಸುತ್ತಲೂ ಬ್ಯಾರಿಕೇಡ್ ಹಾಕ್ಬಿಟ್ಟು ನಿಮ್ಗೆ ಜಾಗ ಅವಕಾಶ ಮಾಡಿರ್ತೀವಿ. ನಿಮ್ಮ ಪಂಚಾಯತಿಯವ್ರು ಮಾತ್ರ ನೀವು ಕೂರಿಸ್ಕೋಬೇಕು, ಬೇರೆ ಪಂಚಾಯತ್ವ್ರನ್ನ ಬೇರೆಯವ್ರಿಗೆ ಬರಬಾರ್ದು. ಆಮೇಲೆ ಅರಸಿನ ಕುಂಕುಮ ಮತ್ತು ಸೀರೆಗಳೆಲ್ಲ ನಿಮ್ಮ ಕೈಗೆ ಕೊಡ್ತೀವಿ, ನೀವು ಅವರೆಲ್ಲರಿಗೂ ಕೊಡ್ಬೇಕು. ಇವಾಗ ಕೊಟ್ರಲ್ಲ ಇಲ್ಲಿ ಸೇಮ್ ಅದಕ್ಕೆ ಅಂದ್ರೆ ಇವಾಗ ಕೊಟ್ಟಿದ್ದು ಅಂತಂದ್ರೆ ಸ್ವಲ್ಪ ಗಡಿಬಿಡಿ ಆಗಿದೆ. ಆ ರೀತಿ ಹಂಗಾಗಬಾರ್ದು. ಆಮೇಲೆ ನಿಮ್ಮ ಇದಕ್ಕೆ ಕಂಪಾರ್ಟ್ಮೆಂಟ್ಗೆ ಒಬ್ಬ ಬ್ರಾಹ್ಮಣರು ಇರ್ತಾರೆ, ಅಚ್ಚಂತಿಗಳು ಮಾಡಿ ಇಟ್ಕೊಂಡಿರ್ತಾರೆ. ಅವರು ಆಶೀರ್ವಾದ ಮಾಡ್ತಾರೆ, ಏನು ನೀವು ದೀರ್ಘ ಸುಮಂಗಲಿಗಳಾಗಿ ಅಂತ. ನಾವು ನಾಟಕಕ್ಕೆ ನಾಟಕನ ಬೂಟಾಟಕ ಮಾಡೋದಲ್ಲ. ಶಾಸ್ತ್ರಬದ್ಧವಾಗಿ, ಸಾಂಪ್ರದಾಯಬದ್ಧವಾಗಿ ಏನ್ ನಾವು ಮಾಡ್ಬೇಕು ಅದನ್ನ ಮಾಡಿ, ಹೆಣ್ಣು ಮಕ್ಕಳಿಗೆ ನೀವು ದೀರ್ಘ ಸುಮಂಗಲಿಗಳಾಗಿ ಅಂತೇಳಿ ಆಶೀರ್ವಾದ ಮಾಡಿ, ನಿಮ್ಮಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಪಡೆದು ನಿಮ್ಮನ್ನ ಪುನಃ ಮನೆಗೆ ಸೇರಿಸುವಂತ ಜವಾಬ್ದಾರಿಯನ್ನು ನಾವು ಕಾಂಗ್ರೆಸ್ ಪಕ್ಷ ತಗೊಳ್ಳುತ್ತೆ. ಆಗ್ಬೋದಾ? ಓಕೆ, ಹೇಳ್ತಾನೆ. ಏನು ಇವಾಗ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವೋ, 16ನೇ ತಾರೀಕು ರಾಜ್ಯ ಮಟ್ಟದ ನ್ಯೂಸ್ ಅವ್ರನ್ನೆಲ್ಲ ಕರೆಸ್ತೀವಿ. ಬಹಳ ಶಿಸ್ತುಬದ್ಧವಾಗಿ ಮಾಡ್ತೀವಿ. ಈ ಕಾರ್ಯಕ್ರಮ ಏನಾಗುತ್ತೆ ಅಂತಂದ್ರೆ, ಕರ್ನಾಟಕ ರಾಜ್ಯದ ಮುಳಬಾಗಿಲಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟಕ್ಕೆ ಕಾರ್ಯಕ್ರಮ ಆಗುವಂತ ಒಂದು ಚಾನ್ಸ್ ಇದೆ. ನಿಮ್ಮನ್ನು ನೋಡಿ, ನೀವು ನಡ್ಕೊಳ್ಳುವಂಥದ್ದು, ನೀವು ಮಾಡ್ತಕ್ಕಂಥ ಒಂದು ಶಿಸ್ತುಬದ್ಧವಾದಂಥ ಮೀಟಿಂಗ್ ಏನ್ ಮಾಡ್ತೀರೋ ಅದನ್ನ ನೋಡಿ ರಾಜ್ಯ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮ ಎಲ್ಲ ಕಡೆನೂ ಕಾಂಗ್ರೆಸ್ ಪಕ್ಷದಿಂದ ಕೊಡುವಂತ ಒಂದು ಕಾರ್ಯಕ್ರಮ ಆಗುತ್ತೆ. ಆದ್ರಿಂದ ವಿನಮ್ರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಯಾರೇ ಆಗಿರಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಬರ್ತಕ್ಕಂಥವ್ರಿಗೆ ಮಡಲು ತುಂಬೋ ಕಾರ್ಯಕ್ರಮ ಮಾಡೋಣ. ಯಾರನ್ನೂ ಬಿಡಲ್ಲ. ಏನಾದರೂ ಅಯ್ಯೋ ಇಲ್ಲೇಮೋ ವಯಸ್ಸೀರು తెచ్చిండారు, 2000 ಜನ వచ్చి ಹಿಂಡರು ಎಟ್ಲಪ್ಪ ಅನ್ನೋದಂತ ಏನಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಕೊಂಡಿದ್ದೀವಿ, 9 ಪಂಚಾಯತಿ ಹೆಣ್ಣು ಮಕ್ಕಳಿಗೆ ಮಾತ್ರ ಫಸ್ಟ್ ಟೈಮ್ ಮಾಡ್ತೀವಿ. ಎಷ್ಟು ಸೀರೆ ಬೇಕೋ ಅಷ್ಟು ಕೊಡ್ತೀವಿ. ಸಾಲದೇ ಇದ್ರೆ ಆಮೇಲೆ ಒಂದು 15 ದಿವಸ ಟೈಮ್ ಇರುತ್ತೆ. 15 ದಿವಸದಲ್ಲಿ ತಗೊಂಡು ಬಂದು ತಾಯ್ಲೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ದುಗ್ಸಂದ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಎಲ್ಲ ಆದ್ಮೇಲೆ ಕಸ್ಬಾ ಮತ್ತು ಇವೆಲ್ಲ ಕೂಡ ಆವಣಿ ಎಲ್ಲ ಒಂದೇ ಇದು ಮಾಡೋಣ.
కుట్టండి కూర్చోండి ಈಗ ಒಂದು మారప్ప ఇంట్లో 10 మంది ఆడవాళ్ళు ఉంటే కూడా కాంగ్రెస్ పక్షం పైన విశ్వాసం ఉండే వాళ్ళు 10 మంది వస్తున్న 10 మందికి ఇద్దాము. అవ్వంత లేదు. ఒక ఇంట్లో 2-3 రాకూడదని ఏం లేదు. ఎందరే ఉండి రాంట. కావాల్సినది ఒకటే మీ ఆశీర్వాదం. మీ ఆశీర్వాదం ఉంది అంటే 10 సీట్లు ఇస్తాం, 20 సీట్లు ఇస్తాం. ಆಮೇಲೆ ಯೂನಿಫಾರಂ ದಯವಿಟ್ಟು ತಾವು ತಿಳ್ಕೊಬೇಕಾಗಿರುತ್ತೆ ಏನಂದ್ರೆ, ಈಗ ನಿಮಗೆ ಯೂನಿಫಾರಂ ಇವತ್ತು ಕೊಡ್ತೀವಿ. ಆ ಯೂನಿಫಾರಂ ಅನ್ನ ನೀವು ಹೊಲಿಸ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಬಂದಾಗ ನೀವು ಚೇರಲ್ಲಿ ಕೂತ್ಕೊಳ್ಳಂಗಿಲ್ಲ. 4 ಜನ ಇವಾಗ ಹೇಳಿದ್ನಲ್ಲ ಹೆಸರು, ಅವ್ರನ್ನ ಕೂರಿಸಿ ಅವ್ರಿಗೆಲ್ಲ ನೀವು ಕೊಟ್ಟು ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಮ್ಮಿಂದ ಇನ್ನೊಂದು ಡ್ರೆಸ್ ತಗೊಂಡು ಹೋಗ್ಬೇಕು. ನೀವು ಈಗ ಇದು ಕೊಡ್ತಾ ಇರೋದು, ಈ ಡ್ರೆಸ್ ಎಲ್ಲರೂ ಅವತ್ತು ಹಾಕೊಂಡು ಬಂದಿರ್ಬೇಕು. ನಮ್ ಬರ್ತಕ್ಕಂಥ ನಾಯಕರು ಏನು ಸ್ಟೇಜ್ ಅಲ್ಲಿ ಇರ್ತಾರ ಅವ್ರು ನೋಡ್ಬೇಕು. ಏನ್ ಹೆಣ್ಮಕ್ಳು ಈ ವಾಲಂಟಿಯರ್ಸ್ ಇವತ್ತು ಬಂದಿದ್ದೀರೋ ನೀವೆಲ್ಲ ಕೂಡ ಆ ಯೂನಿಫಾರ್ಮ್ ಹಾಕೊಂಡು ನಿಮ್ಮ ಊರಿಂದ ಕರ್ಕೊಂಡ್ಬಂದು ಅವ್ರಿಗೆಲ್ಲ ನೀವು ಹಂಚ್ತಾ ಇರೋದನ್ನ ನಾವು ನೋಡ್ಬೇಕು. ಅವ್ರನ್ನ ಕಳಿಸ್ಬಿಟ್ಟು ಆದ್ಮೇಲೆ ನಿಮ್ಗೆ ಇನ್ನೊಂದು ಡ್ರೆಸ್ ಬೇರೆ ಕೊಡ್ತೀವಿ. ಇದು ಸ್ಪೆಷಲ್ ಗಿಫ್ಟ್. ಆದ್ರಿಂದ ನಾನು ಕಳಕಳಿಯಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಏನು ಊರಲ್ಲಿ ನೀವು ಕರ್ಕೊಂಡ್ಬರ್ತೀರೋ ಅವ್ರನ್ನ ಎಷ್ಟೇ ಜನ ಬರಲಿ ಅವ್ರಿಗೆ ತಿಳಿಸಿ, ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇರೋರು ಬನ್ನಿ, ಕಾಂಗ್ರೆಸ್ ಬಾವುಟನ ಹಿಡ್ಕೊಳ್ಳೋರು ಬನ್ನಿ ಅಂತೇಳಿ ಅಂಥವ್ರನ್ನ ಕರ್ಕೊಂಡು ಬನ್ನಿ. ಅವ್ರ ಪಾದ ಪೂಜೆ ಮಾಡಿ ಅವರಿಗೆ ಕೊಡೋದಕ್ಕೆ ಕೂಡ ಈ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಹೇಳಿದ್ದೀನಿ. ಗ್ರಾಮ ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ, ಆಮೇಲೆ ಸರ್ಕಾರಿ ನಾಮಿನೇಷನ್ಸು ಇಂಥವೆಲ್ಲ ಕೂಡ ಈ ವಾಲಂಟಿಯರ್ಸ್ ಅಂತ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಗುರುತಿಸಿ ಮಾಡ್ತೀವಿ. ನಿಮ್ಮ ಪ್ರತಿಯೊಬ್ಬರ ಫೋನ್ ನಂಬರು ನಮ್ಮಲ್ಲಿದೆ. ಏನಾದರೂ ಕಾರ್ಯಕ್ರಮ ಮಾಡಿದಾಗ ನಿಮ್ಗೆಲ್ರಿಗೂ ಮೆಸೇಜ್ ಹಾಕ್ತೀವಿ. ಇದು ಏನಾಗತ್ತೆ ಅಂತಂದ್ರೆ, ಮುಲ್ಬಾಲ್ ತಾಲೂಕಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ಏನು ನಮ್ಮ ಹೆಣ್ಣು ಮಕ್ಕಳು ಇದ್ದೀರೋ ನೀವು ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಆ ಚುನಾವಣೆ ಗೆದ್ದೋಗ್ಬೇಕು. ಆ ರೀತಿ ಆಗ್ಬೇಕು. ಅದಾಗೋದಕ್ಕೆ ನಿಮ್ಗೆ ನಾವು ಶಕ್ತಿ ತುಂಬ್ತೀವಿ, ನೀವು ನಮ್ಗೆ ಶಕ್ತಿನ ಕೊಡಿ. ಕಾಂಗ್ರೆಸ್ ಪಕ್ಷ ನೀವು ನಾವು ಎಲ್ಲರೂ ಸೇರಿ ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ